ಪಾವರ್ಟಿ ಸ್ಟಡಿ ಮೇಲೆ ಎಫೆಕ್ಟ್ ಆಗುತ್ತಾ? ಟ್ರೂತ್ ಯು ಮಸ್ಟ್ ನೋ. ಪೂರ್ ಬ್ಯಾಕ್ಗ್ರೌಂಡಿಂದ ಬಂದರೂ ಸ್ಟಡಿ ಮಾಡೋಕ್ಕೆ ಆಗಲ್ಲ ಅಂತ ಹೇಳೋದು ಸತ್ಯನಾ? ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಪಾವರ್ಟಿ ಸ್ಟಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ ಅಂತ. ಇವತ್ತು ನಾನು ಸ್ಟಡಿ ಪ್ಲಸ್ ಪಾವರ್ಟಿ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ವಿಷಯನೂ ತಿಳಿಸ್ಕೊಡ್ತೀನಿ. ನಾನು ಇವಾಗ ಓದ್ತಾ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಪಾವರ್ಟಿ ನಿಮ್ಮ ಡ್ರೀಮ್ನ ಕಿಲ್ ಮಾಡುತ್ತಾ ಅಥವಾ ಬಿಲ್ಡ್ ಮಾಡುತ್ತಾ ಅಂತ ತಿಳಿಸ್ಕೊಡ್ತೀನಿ. ನಾನಿದ್ದು ಮಾತಾಡ್ತಿರೋದು ಈಗ ಆಫ್ಟರ್ ಫಿನಿಷಿಂಗ್ ಡಿಗ್ರಿ ನಾವು ಏನಾದರೂ ಕಾಂಪಿಟೇಟಿವ್ ಫೀಲ್ಡಿಗೆ ಎಂಟರ್ ಆಗಬೇಕು ಅಂತಂದರೆ ಬಡತನ ಮ್ಯಾಟರ್ ಆಗುತ್ತೆ ಅಂತ ಹಿಂದೆ ಸರಿತಾರಲ್ಲ, ಅವರಿಗೋಸ್ಕರ ಈ ವಿಡಿಯೋ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಮೇಲೆ ನಾವು ನೋಟ್ಸ್ಗಳು ಮತ್ತು ಮೇಜರ್ ಬುಕ್ಸ್ಗಳೆಲ್ಲ ತೊಗೊಳ್ಳೇಬೇಕು. ಒಂದು ಬುಕ್ಕು ಇಲ್ಲ ಅಂದ್ರೂ ಮಿನಿಮಮ್ 480, 500, 600 ಈ ಥರ ಇರುತ್ತೆ. ನಾವು ಬಡತನ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ, ಈಗ ಸಪೋಸ್ ನಾನು ನಿಮಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನೇ ತೊಗೊಳ್ಳೋಣ. ಅವರು ಕ್ಯಾಸ್ಟು ಡಿಸ್ಕ್ರಿಮಿನೇಷನ್ನು ಎಲ್ಲನೂ ಫೇಸ್ ಮಾಡಿನೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಬರೆದ್ರು. ಆ್ಯಂಡ್ ಈಗ ಮೋದಿ ಅಂತ ಬಂದರೆ ಟೀ ಮಾರ್ತಿದ್ರಂತೆ. ಇವನ್ ದೇಶದ ಅತಿ ದೊಡ್ಡ ಶ್ರೀಮಂತ ಅಂಬಾನಿ ಅಂತ ಬಂದರೆ ಅವರು ಪೇಪರ್ ಹಾಕ್ತಾಯಿದ್ರಂತೆ. ಅಬ್ದುಲ್ ಕಲಾಂನ ನೋಡಿ 99% ಆಫ್ ದಿ ಪೀಪಲ್ ಎಲ್ಲ ಬಡತನದಿಂದನೇ ಬಂದು ಸಕ್ಸಸ್ ಆಗಿರೋದು. ಇದು ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಲೈಕ್ ಹೇಗೆ ಅಂತಂದರೆ, ನಾನು ವರ್ಕ್ ಮಾಡೋ ಕಡೆ ಒಂದು ಅಣ್ಣ ಹೇಳಿದರು, ನಿಮ್ಮಷ್ಟು ಕೆಪಾಸಿಟಿ ಇಲ್ಲ ಬುಕ್ ತೊಗೊಂಡು ಓದೋಕ್ಕೆ ಅಂತ. ಎಲ್ಲರ ಬ್ಯಾಕ್ಗ್ರೌಂಡು ಕೂಡ ರಿಚ್ ಇರಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಸಫರ್ ಫ್ರಮ್ ಪಾವರ್ಟಿ ದೆನ್ ವಿಲ್ ಬಿಕಮ್ ರಿಚ್. 99% ಆಫ್ ದಿ ಪೀಪಲ್ ಎಲ್ಲ ಸ್ಟ್ರಗಲ್ ಮಾಡಿನೇ ಮೇಲೆ ಬಂದಿರೋದು. ಎಲ್ಲೋ ರೇರ್ ರಿಚ್ ಕಿಡ್ ಹುಡ್ತಾಗ್ಲೇ ಬಾರ್ನ್ ಟು ಬಿ ರಿಚ್ ಅಂದ್ಕೊಂಡು ಒಳ್ಳೆ ಲೈಫ್ ಲೀಡ್ ಮಾಡ್ಕೊಂಡು ಬಂದಿರೋದು. ಈಗ ನಾನು ನಿಮಗೆ ಒಂದು ಈಸಿ ಟಿಪ್ ಹೇಳ್ತೀನಿ. ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರಬೇಕು, ಆ ಫೀಲ್ಡಿಗೆ ಓದಬೇಕು, ಏನಾದರೂ ಗೌರ್ನಮೆಂಟ್ ಜಾಬ್ ತೊಗೋಬೇಕು ಅಂತಂದರೆ ಫ್ರೀ ರಿಸೋರ್ಸ್ ತುಂಬ ಕಡೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರ ಪೇರೆಂಟ್ಸು ಫೋನ್ ಕೊಡಿಸಿರ್ತಾರೆ. ನಾವು ಗೂಗಲಲ್ಲಿ ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು, ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು, ಯೂಟ್ಯೂಬಲ್ಲಿ ಕ್ಲಾಸಸ್ ಕೇಳ್ಕೋಬೋದು. ಟೈಮ್ ಇಲ್ಲ ಅಂತಂದ್ರೂ ನಾವು ಟೈಮ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾವು ಓದಬೇಕು, ಜಾಬ್ ತೊಗೋಬೇಕು ಅಂತಂದರೆ ಟೈಮ್ ಇಲ್ಲ ಅಂದರೂ ಟೈಮ್ ಕ್ರಿಯೇಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ಲವ್ವಲ್ಲಿದ್ದರೆ ಹೆಂಗೆ ಗರ್ಲ್ ಫ್ರೆಂಡಿಗೆ ಬ್ಯುಸಿ ಇದ್ದರೂ ಟೈಮ್ ಕೊಡ್ತಾ ಹೋಗ್ತೀವಿ, ಹಾಗೆ ಸ್ಟಡೀಸ್ಗೆ ಅಂತಲೇ ಟೈಮ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಬ್ಯುಸಿ ಇದ್ರೂ ಸ್ಟ್ರೆಸ್ಸು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ಪ್ರೆಷರು ಎಲ್ಲನೂ ಸೈಡಿಗಿಟ್ಟು ಅಟ್ಲೀಸ್ಟ್ ನೀವು ದಿನಕ್ಕೆ 1-2 ಅವರ್ ಓದ್ತೀರಾ, 2 ಅವರ್ ಅಷ್ಟೇ ನೀವು ಸ್ಟಡೀಸ್ಗೆ ಅಂತ ಕಾನ್ಸಂಟ್ರೇಷನ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಮೇನ್ ಥಿಂಗ್ ಈಸ್, ನೀವು ನೆಗೆಟಿವಿಟಿನ ಅವಾಯ್ಡ್ ಮಾಡಿ, ಡಿಮೋಟಿವ್ ಮಾಡೋ ಪೀಪಲ್ಸಿಂದ ದೂರ ಇರಿ. ನೀವೇನಾದರೂ ಮಾಡ್ತಿದ್ದೀರಾ ಅಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ. ಎಲ್ಲರೂ ನಿಮ್ಮನ್ನ ಡಿಮೋಟಿವ್ ಮಾಡೋರು. ಎಲ್ಲೋ ಒಬ್ಬರು ಇಬ್ಬರು ಅಷ್ಟೇ ನಿಮಗೆ ಸಪೋರ್ಟ್ ಮಾಡೋದು, ಓಕೆ ಓದು ಅಂತ ಅಪ್ರಿಷಿಯೇಟ್ ಮಾಡೋದು ಅಷ್ಟೇ. ಇನ್ನೆಲ್ಲರೂ ಆಗಲ್ಲ, ಕರಪ್ಷನ್ಸ್ ನಡೆಯುತ್ತೆ, ಅವರಿಗೆ ಆಗಿಲ್ಲ ನಿನಗಾಗುತ್ತಾ, ಈ ಥರ ಕಂಪ್ಯಾರಿಸನ್ನು, ನೆಗೆಟಿವಿಟಿ, ಡಿಮೋಟಿವೇಷನ್ ಎಲ್ಲನೂ ದೂರ ಇಕ್ಕಿ ನೀವು ಸ್ಟಡಿ ಮಾಡೋದು ಕಡೆ ಮಾತ್ರ ಫೋಕಸ್ ಮಾಡಿ. ನಾನು ಹೇಳ್ದಾಗೆ ಫ್ರೀ ರಿಸೋರ್ಸಸ್ ತುಂಬ ಕಡೆ ಸಿಗುತ್ತೆ. ಯೂಟ್ಯೂಬ್, ಟೆಲಿಗ್ರಾಮ್, ChatGPT ಹೆಲ್ಪ್ ಮಾಡುತ್ತೆ. ಮತ್ತು ಈಗೆಲ್ಲ ವೆಬ್ಸೈಟಲ್ಲಿ ನಮಗೆ ಎಲ್ಲ ಥರದ ಕ್ವಿಝ್ ಅಟೆಂಡ್ ಮಾಡ್ಬೋದು, ನೋಟ್ಸ್ಗಳು ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ಥರದ್ದು ಇದೆ. ನಮಗೆ ಪಾವರ್ಟಿ ಸ್ಟಡೀಸ್ ಮೇಲಾಗಲಿ ನಾವು ಏನಾದರೂ ಬೇರೆ ಥರ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಇಂಪ್ಯಾಕ್ಟ್ ಆಗೋಲ್ಲ. ವಿ ಶುಡ್ ಚೇಂಜ್, ಅದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ನಮಗೆ ಸಿಗೋ ಅವಕಾಶನ ನಾವು ಒಳ್ಳೆ ರೀತಿಲಿ ಯುಟಿಲೈಸ್ ಮಾಡ್ಕೋಬೇಕು. ಆವಾಗಲೇ ಸ್ಟಡಿ ಅಂತೆಲ್ಲ ಬೇರೆ ಏನರಲ್ಲಾದರೂ ನಾವು ಒಳ್ಳೆ ರಿಸಲ್ಟ್ ತಗೋಬೋದು. ಲೈಕ್ ಪಾವರ್ಟಿ ಈಸ್ ನಾಟ್ ಎಂಡ್ ಆಫ್ ಯುವರ್ ಡ್ರೀಮ್ಸ್, ಇಟ್ಸ್ ಜಸ್ಟ್ ದ ಟಫೆಸ್ಟ್ ಟೈಮ್ ಅಷ್ಟೇ. ವಿ ಶುಡ್ ಚೇಂಜ್, ವಿ ಶುಡ್ ಕ್ರಿಯೇಟ್. ಎಲ್ಲ ನಮ್ಮ ಮೇಲೆ ಇರುತ್ತೆ. ನಾವು ಜಸ್ಟ್ ಬಡತನ, ನಮಗೆ ಬುಕ್ಸ್ ತೊಗೊಳಕ್ಕೆ ದುಡ್ಡಿಲ್ಲ, ಕೆಪಾಸಿಟಿ ಇಲ್ಲ, ಮತ್ತು ಕೋಚಿಂಗ್ ಎಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ, ಅದು ಇದು ಅಂತ ರೀಸನ್ ಹೇಳ್ಕೊಂಡು ಕೂತ್ಕೊಂಡ್ರೆ ನೀವು ಹಾಗೆ ಇರ್ತೀರ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಗೊತ್ತಾ, ಹಿಂದೂ ಆಗಿ ಹುಡ್ತೀನಿ ಹೊರತು ಹಿಂದೂ ಆಗಿ ಸಾಯಲ್ಲ ಅಂತ. ಲಾಸ್ಟ್ಲಿ ಅವರು ಕೊನೆ ದಿನಗಳಲ್ಲಿ ಬೌದ್ಧ ಧರ್ಮನ ಸ್ವೀಕಾರ ಮಾಡಿ ಸಾಯ್ತಾರೆ. ಹಾಗೆ ನಾವು ಬಡವರಾಗಿ ಹುಟ್ಟಬೇಕು ಹೊರತು ಬಡವರಾಗೆ ಸಾಯಬಾರ್ದು. ನಾವು ತಲೆ ಓಡಿಸಿ ರೆಸ್ಪಾನ್ಸಿಬಿಲಿಟಿಯಿಂದ
ನಮ್ಮ ಲೈಫ್ನ ನಾವೇ ಚೇಂಜ್ ಮಾಡ್ಕೋತಾ ಹೋಗಬೇಕು. ಈಗೆಲ್ಲ ಕಾಂಪಿಟೇಟಿವ್ ಫೀಲ್ಡಲ್ಲಿ ಏನು ಹೇಳೋದಂತಂದರೆ, ಈಗ ಕಾಂಪಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಜಾಬ್ ಸಿಗೋಲ್ಲ ಮತ್ತು ಎಲ್ಲರೂ ಜಾಬ್ ತೊಗೊಳಕ್ಕಾಗಲ್ಲ. ಸೊ ಬರೀ ಜಾಬು ಅಂದ್ಕೊಂಡು ಇದಕ್ಕೆ ಸ್ಟಡಿ ಮಾಡ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಪಾರ್ಟ್ ಟೈಮ್ ಜಾಬ್ ಆದರೂ ಮಾಡಿ ಅಂತ ಇವನ್ ಎಲ್ಲ ಕೋಚಿಂಗ್ ಸೆಂಟರಲ್ಲೂ ಇದನ್ನೇ ಮಾಡ್ತಾರೆ. ಮನೆ ಕಡೆ ಫೈನಾನ್ಷಿಯಲಿ ಚೆನ್ನಾಗಿದ್ದರೆ ಓಕೆ, ಇಟ್ಸ್ ಯುವರ್ ವಿಶ್. ಮಿಡಲ್ ಕ್ಲಾಸಿನ ಕೆಳಗಡೆ ಆ ಥರ ಆದವ್ರಿಗೆ ನಾನು ಹೇಳ್ತಾ ಇರೋದು, ಏನಾದರೂ ಸರಿ ಒಂದು ಕೆಲಸ ಅಂತ ಮಾಡಿಕೊಂಡು ಜೊತೆಗೆ ಓದ್ಕೊಂಡು ಕೆಲಸ ತಗೊಳ್ಳೇಬೇಕು ಅಂತ ಓದೋದಾದರೆ ಓದಿ, ಸುಮ್ಮನೆ ಓದಿ ಆಮೇಲೆ ಕೈ ಬಿಟ್ಬಿಡೋದೆಲ್ಲ ಮಾಡಬೇಡಿ. ಡೋಂಟ್ ಬ್ರಿಂಗ್ ಪಾವರ್ಟಿ ಆ್ಯಸ್ ಅನ್ ಎಕ್ಸ್ಕ್ಯೂಸ್ ಇನ್ ದಿ ಸ್ಟಡೀಸ್. ಎವ್ರಿಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಎಲ್ಲವೂ ನಮ್ಮ ಕೈಲೇ ಚೇಂಜ್ ಮಾಡೋಕ್ಕಾಗೋದು. ಎವ್ರಿ ವಿಲೇಜಸ್ ಲೈಬ್ರರಿ ಫೆಸಿಲಿಟೀಸ್, ಅದನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ಟೇಕ್ ಗೈಡೆನ್ಸ್ ಫ್ರಮ್ ದೋಸ್ ಹೂ ಆರ್ ಆಲ್ರೆಡಿ ಸ್ಟಡಿಯಿಂಗ್ ಆ್ಯಂಡ್ ರೈಟ್ ವೇಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟೆಡ್ ಆಫ್ ದಿಸ್, ಡೋಂಟ್ ಸೇ ಯು ಡೋಂಟ್ ಹ್ಯಾವ್ ಮನಿ ಟು ಬೈ ಬುಕ್ಸ್ ಆರ್ ಕಾಂಟ್ ಆಫರ್ಡ್ ಕೋಚಿಂಗ್ ಆ್ಯಸ್ ಎ ರೀಸನ್. ಯೂಟ್ಯೂಬಲ್ಲಿ ಎಲ್ಲ ಥರದ ಕ್ಲಾಸಸ್ ಬಿಡ್ತಾರೆ, ಎಲ್ಲ ಥರದ್ದು ನೋಟ್ಸ್ಗಳನ್ನ ಕೊಡ್ತಾರೆ, ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟಾಪಿಕ್ ಬಗ್ಗೆನೂ ಮಾತಾಡ್ತೀನಿ, ಸ್ಟಡಿ, ಜಾಬು, ಅರ್ನಿಂಗ್ಸು ಈ ಥರದ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಬಾಯ್, ಟೇಕ್ ಕೇರ್.